ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್. ಬೆಳಗಿನ ಜಾವ ಗುಬ್ಬಚ್ಚಿಗಳು ಬಂದಿದ್ದಾವೆ ನೋಡಿ. ನಮ್ಮ ಮನೆ ಹತ್ರ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನುಚ್ಚಾಕಿದ್ವಿ, ತಿಂತಾ ಇದ್ದಾವೆ. ಬೆಳಗ್ಗೆ ಮಕ್ಕಳು ಬಾಕ್ಸ್ಗೆ ಹಾಗಲಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೆ. ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಬನ್ನಿ ಹಾಗಲಕಾಯಿ ಪಲ್ಯ ಮಾಡೋಣ. ಯಾವ ಥರ ಮಾಡಬೇಕಂತ ತಿಳಿಸ್ತೀನಿ. ಹಾಗಲಕಾಯಿ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಎಣ್ಣೆಯಲ್ಲಿ ಬಾಣಲಿಯಲ್ಲಿ ಚೆನ್ನಾಗಿ ಕರೆದ್ಬಿಟ್ಟು ಬಟ್ಲಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಒಂದು 4ರಿಂದ 3 ಟೊಮ್ಯಾಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಹುಣಸೆ ಹಣ್ಣು, ಕರಿಬೇವು, ಸ್ವಲ್ಪ ಟೇಸ್ಟ್ಗೆ ಬೆಲ್ಲ ಲಾಸ್ಟಲ್ಲಿ. ಬಾಣಲಿ ಇಟ್ಟು 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿ ಸ್ವಲ್ಪ ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವು ಹಾಕಬೇಕು. ಕರಿಬೇವು ಹಾಕಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಚ್ಕೊಂಡು ಇಟ್ಕೊಂಡಿದ್ವಲ್ಲ, ಈರುಳ್ಳಿ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಎಣ್ಣೆಲಿ ಚೆನ್ನಾಗಿ ಪೇಸ್ಟೂ ಫ್ರೈ ಆದಮೇಲೆ ಟೊಮೆಟೊ ಹಾಕಬೇಕು. ಟೊಮೆಟೊ ಎಣ್ಣೆಯಲ್ಲಿ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಳ್ಳಿ, ಬೇಗ ಮ್ಯಾಶ್ ಆಗುತ್ತೆ. ಟೊಮಾಟೊ ಎಲ್ಲ ಮ್ಯಾಶ್ ಆದಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ, ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕ್ಕೊಬೇಕು. ಹಾಕ್ಕೊಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ನಾವು ಅವಾಗಲೇ ಕರೆದಿಟ್ಕೊಂಡಿದ್ವಲ್ಲ ಹಾಗಲಕಾಯಿ, ಅದನ್ನು ಅದರಲ್ಲಿ ಹಾಕಿ ಕಲಿಸ್ಕೊಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬೆರ್ಕೊಳಂಗೆ ಬೆರೆಸ್ಕೊಡ್ಬೇಕು. ನಾವು ಚೆನ್ನಾಗಿ ಬೆರೆಸ್ಕೊಟ್ಟು ಹುಣ್ಸೆಹಣ್ಣು ನೆನೆಸಿಟ್ಟಿದ್ವಲ್ಲ, ಹುಣ್ಸೆಹಣ್ಣು ಹುಳಿ ಹಾಕಬೇಕು. ಹುಣ್ಸೆಹಣ್ಣು ಹುಳಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಟ್ಬಿಟ್ಟು ನಮಗೆ ನೀರೇನಾದರೂ ಬೇಕಂದರೆ, ಸ್ವಲ್ಪ ತೆಳ್ಳಗೆ ಬೇಕಂದರೆ ಗೊಜ್ಜು ನೀರು ಹಾಕ್ಬೋದು. ನಾವು ನೀರು ಹಾಕಿ ಪ್ಲೇಟ್ ಮುಚ್ಚಿ ಸ್ವಲ್ಪ ಚೆನ್ನಾಗಿ ಕಾಯಕ್ಕೆ ಬಿಡಬೇಕು. ಕಾದಾದಮೇಲೆ ನಾವು ಇನ್ನು ಸ್ವಲ್ಪ ಹೊತ್ತು ಕೆಳಗಡೆ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ನಾವು ಸ್ವಲ್ಪ ಬೆಲ್ಲ ಇರುತ್ತಲ್ವ, ಬೆಲ್ಲ ಹಾಕಬೇಕು. ನಾವು ಬೆಲ್ಲ ಏನಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ಅಂತ ಹಾಕ್ತೀವಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಗೋಯ್ತು ಟೇಸ್ಟ್. ಚೆನ್ನಾಗಿ ಇನ್ನೊಂದು ಕುದಿ ಬರೋವರೆಗೂ ಸುಮ್ಮನೆ ಇದ್ಬಿಟ್ಟು ಆಮೇಲೆ ನೋಡಿ ರುಚಿಕರವಾದ ಹಾಗಲಕಾಯಿ ಪಲ್ಯ ಚಪಾತಿ ಜೊತೆ ತಿಂದು ನೋಡಿ ಏನು ಟೇಸ್ಟ್ ಇರುತ್ತೆ. ಒಂದು ಸತಿ ಮಾಡಿ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ.